ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಟಾಪರ್ಸ್ ಟೂಲ್ ಚಾನಲ್. ವಿದ್ಯಾರ್ಥಿಗಳೇ, ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್ಗೆ ಸಂಬಂಧಪಟ್ಟಂತೆ ಇಲ್ಲಿ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಮೇಲೆ 3 ಮಾರ್ಕ್ಸ್ಗೆ ಒಂದು ಕ್ವಶನ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇಲ್ಲಿ 2 ಕ್ವಶನ್ ಅನ್ನು ನಾನು ಡಿಸ್ಕಸ್ ಮಾಡ್ತೀನಿ, ವೆರಿ ಸಿಮಿಲರ್ ಎಕ್ಸಾಂಪಲ್ಸ್. ಸೊ ಇದನ್ನ ಪ್ರತಿಯೊಬ್ಬರು ಈಜಿಯಾಗಿ ಕಲಿಬಹುದು ವಿದ್ಯಾರ್ಥಿಗಳೇ. ಕ್ವಶನ್ ಏನಿದೆ ನೋಡಿ, ಶೋ ದಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ ಎ ಈಕ್ವಲ್ ಟು ಒಂದು ಸೆಟ್ ಕೊಟ್ಟಿದ್ದಾರೆ, ಎ ಸೆಟ್ ಆಫ್ ಇಂಟೀಜರ್ಸ್ ಇದೆ. ಆ ಇಂಟೀಜರ್ಸ್ ಏನಿದೆ ಅಂತಂದ್ರೆ ಫ್ರಮ್ 0 to 12 ಇದರ ಅರ್ಥ. ಸೆಟ್ ಆಫ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಝೆಡ್ ಸಚ್ ದಟ್ ಎಕ್ಸ್ ಈಸ್ ಇನ್ ದ ಇಂಟರ್ವಲ್ ಕ್ಲೋಸ್ಡ್ ಇಂಟರ್ವಲ್ 0 to 12. ಎಕ್ಸ್ ಈಸ್ ಗ್ರೇಟರ್ ದನ್ ಈಕ್ವಲ್ಸ್ ಟು 0, ಲೆಸ್ ದನ್ ಈಕ್ವಲ್ಸ್ ಟು 12. ಗಿವನ್ ಬೈ ರಿಲೇಷನ್ ಏನು ಕೊಟ್ಟಿದ್ದಾರೆ ನೋಡಿ, ಆರ್ಡರ್ಡ್ ಪೇರ್ a, b such that mod of a minus b is a multiple of 4 ಅಂತಂದ್ರೆ ಆರ್ ಅಲ್ಲಿ ಇರ್ತಕ್ಕಂಥ ಆರ್ಡರ್ಡ್ ಪೇರ್ಸ್ ಹೇಗಿದೆ ಅಂತ ಹೇಳಿದ್ರೆ ಅವುಗಳನ್ನ ಡಿಫರೆನ್ಸ್ ಮಾಡಿದಾಗ a minus b mod ಡಿಫರೆನ್ಸ್ ಅದು ಏನಾಗುತ್ತೆ, ಮಲ್ಟಿಪಲ್ ಆಫ್ 4 ಬರುತ್ತೆ ಅಂತ. ಸೊ ಹಾಗಾದ್ರೆ ಅದನ್ನು ಇಕ್ವಿವೆಲೆನ್ಸ್ ರಿಲೇಷನ್ ಅಂತ ಶೋ ಮಾಡಬೇಕಾಗಿದೆ. ನಿಮಗೆ ಶೋ ಅಂತಾರೆ, ಇಲ್ಲಾಂದ್ರೆ ವೆರಿಫೈ ಅಂತಾರೆ. ಓಕೆ, ಸೊ ಇಕ್ವಿವೆಲೆನ್ಸ್ ರಿಲೇಷನ್ ಅಂದಾಗ ನೀವು 3 ರಿಲೇಷನ್ಸ್ ಅನ್ನ ಇದನ್ನು ಪ್ರೂವ್ ಮಾಡಬೇಕಾಗಿದೆ. ಇದು ರಿಫ್ಲೆಕ್ಸಿವ್ ಆಗಿರಬೇಕು, ಸಿಮೆಟ್ರಿಕ್ ಆಗಿರಬೇಕು, ಟ್ರಾನ್ಸಿಟಿವ್ ಆಗಿರಬೇಕು ಅನ್ನೋದನ್ನ ನೀವು ಚೆಕ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಮೊದಲನೇದು ಏನು, ಫಾರ್ ರಿಫ್ಲೆಕ್ಸಿವ್ ಚೆಕ್ ಮಾಡಲಿಕ್ಕೆ. ಓಕೆ, ಇಲ್ಲಿ ಏನಿದೆ ರಿಫ್ಲೆಕ್ಸಿವ್ ಏನು ನೀವು ಪ್ರೂವ್ ಮಾಡಬೇಕಾಗುತ್ತೆ, a, a ಬಿಲಾಂಗ್ಸ್ ಟು ಆರ್ ಅಂತ. ಸೊ ಅದಕ್ಕೆ ವಿ ನೋ ದಟ್ ಯು ಹ್ಯಾವ್ ಟು ಸ್ಟಾರ್ಟ್ ಲೈಕ್ ದಿಸ್. ನೀವು ಇದನ್ನು ಹೀಗೆ ಸ್ಟಾರ್ಟ್ ಮಾಡಬೇಕು. ವಿ ನೋ ದಟ್ ಏನಾಗುತ್ತೆ, ಮಾಡ್ ಆಫ್ a minus a is always 0. Okay, so 0 ಅನ್ನೋದು it is a multiple of 4 because 0 ಅನ್ನ 4 into 0 ಆಗಿ ಬರಿಬಹುದು. So mod of a minus a is equal to 0. ಏನಾಗುತ್ತೆ, which is ನೀವು ಬರಿಬೇಕು, which is multiple of 4. ಓಕೆ, ಸೊ ಇದರ ಅರ್ಥ a minus b is a multiple of 4 ಅಂತ. ಸೊ ಇಲ್ಲಿ a, a ಇದನ್ನ ಹೀಗೆ ಬರೆಯಲೇಬೇಕು ನೀವು. there is no other way. a, a belongs to r for all a belongs to ಯಾವ ಸೆಟ್ ಅಲ್ಲಿ ಡಿಫೈನ್ ಮಾಡಿದರೆ, ಎ ಸೆಟ್ ಅಲ್ಲಿ ಡಿಫೈನ್ ಮಾಡಿದರೆ. ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎ. ಸೊ ಇಷ್ಟು ಬರೆದು ನೀವು ದಿಸ್ ಇಂಪ್ಲೈಸ್ ಆರ್ ಈಸ್ ರಿಫ್ಲೆಕ್ಸಿವ್ ಅಂತ ಬರಿಬೇಕಾಗುತ್ತೆ. ಇಷ್ಟು ಬರೆದಾಗ ನಿಮ್ಗೆ 1 ಮಾರ್ಕ್ ಬರುತ್ತೆ. ಇಲ್ಲಿ ಮಲ್ಟಿಪಲ್ ಆಫ್ 4 ಜಾಗದಲ್ಲಿ ನಿಮಗೆ 5 ಕೊಡ್ಬೋದು, 3 ಕೊಡ್ಬೋದು, 2 ಕೊಡ್ಬೋದು, ಅಥವಾ ಇವನ್ ಅಂತ ಬರಿಬಹುದು. ಎಲ್ಲದಕ್ಕೂ ಇದೇ ಆನ್ಸರ್. ಓಕೆ, ಸೊ ವಿದ್ಯಾರ್ಥಿಗಳೇ, ಅವ್ರು ಇವನ್ ಅಂತ ಕೊಟ್ರೆ ನೀವು ಮಲ್ಟಿಪಲ್ ಜಾಗದಲ್ಲಿ ಇವನ್ ಅಂತ ಸೇರಿಸಿ, ಮಲ್ಟಿಪಲ್ ಆಫ್ 5 ಅಂತ ಕೊಟ್ರೆ 4 ಜಾಗದಲ್ಲಿ 5 ಅಂತ ಸೇರಿಸಿ. ಎಸ್, ಇನ್ನು ಸೆಕೆಂಡ್ ಒನ್ ಸಿಮೆಟ್ರಿ ಚೆಕ್ ಮಾಡಬೇಕು. ಫಾರ್ ಸಿಮೆಟ್ರಿಕ್ಗೆ ಓಕೆ, ನೀವೇ ಒಂದು ಆರ್ಡರ್ಡ್ ಪೇರ್ ಅನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಎಸ್ ವಿದ್ಯಾರ್ಥಿಗಳೇ, ನೀವೇ ಒಂದು ಆರ್ಡರ್ಡ್ ಪೇರ್ ಅನ್ನ ಕನ್ಸಿಡರ್ ಮಾಡಬೇಕು. ಕನ್ಸಿಡರ್ ಒಂದು ಆರ್ಡರ್ಡ್ ಪೇರ್ a, b ಆರ್ ಅಲ್ಲಿ ಇರುವಂತೆ ಒಂದು ಆರ್ಡರ್ ಪೇರ್ ಅನ್ನ ಕನ್ಸಿಡರ್ ಮಾಡಿ, ವೆರ್ a and b ಆರ್ ಇನ್ ದ ಸೆಟ್ a. ಓಕೆ, ಸೊ ಈಗ ನಾವು ಏನು ಕನ್ಸಿಡರ್ ಮಾಡಿದ್ವಿ, a, b ಅನ್ನೋದು ಈ ಆರ್ಡರ್ಡ್ ಪೇರ್ ಆರ್ ಅಲ್ಲಿ ಇದೆ ಅಂತ.
ಸೊ ಆರ್ ಅಲ್ಲಿ ಇದ್ರೆ ಏನಾಗುತ್ತೆ ಡೆಫಿನೇಷನ್ ಪ್ರಕಾರ ದೇರ್ ಡಿಫರೆನ್ಸ್ ಅಂದ್ರೆ ಮಾಡ್ ಆಫ್ ಎ ಮೈನಸ್ ಬಿ ಅವ್ರು ಹೇಳಿರೋ ಪ್ರಕಾರ ಇದು ಈಸ್ ಅ ಮಲ್ಟಿಪಲ್ ಆಫ್ 4 ಅಂತ ಈಸ್ ಎ ಮಲ್ಟಿಪಲ್ ಆಫ್ 4. ಸೊ ಹಾಗಾದ್ರೆ ಇದರ ರಿವರ್ಸ್ ಎ ಮೈನಸ್ ಬಿ ಏನಾದರೂ ಮಲ್ಟಿಪಲ್ ಆಫ್ 4 ಇದ್ರೆ ಡೆಫಿನೆಟ್ಲಿ ಬಿ ಮೈನಸ್ ಎ ಈಸ್ ಆಲ್ಸೋ ಅ ಮಲ್ಟಿಪಲ್ ಆಫ್ ಈಸ್ ಆಲ್ಸೋ ಎ ಮಲ್ಟಿಪಲ್ ಆಫ್ 4 ಅಂತ. ಸೊ ಹಾಗಂದಾಗ mod of b minus a is multiple of 4 ಅಂದಾಗ ಇದರ ಅರ್ಥ the ordered pair b comma a also belongs to R ಅಂತ. ಸೊ ನಾವು ಇದರಿಂದ ಸ್ಟಾರ್ಟ್ ಮಾಡಿದ್ದೀವಿ, we started with this, ಇದರಿಂದ ಸ್ಟಾರ್ಟ್ ಮಾಡಬೇಕು, ಇದರಿಂದ ಎಂಡ್ ಆಗಬೇಕು, ಆವಾಗಲೇ ಅದು ಸಿಮೆಟ್ರಿಕ್ ಇದೆ ಅಂತ ಪ್ರೂವ್ ಆಗುತ್ತೆ. ಸೊ ದಿಸ್ ಇಂಪ್ಲೈಸ್ ಈ ಡಿಸಿಷನ್ ಅನ್ನು ಬರಿಬೇಕು. R is ಸಿಮೆಟ್ರಿಕ್ ಅಂತ. ಎಸ್. ನೆಕ್ಸ್ಟ್ ಲಾಸ್ಟ್ ಒನ್ ಟ್ರಾನ್ಸಿಟಿವಿಟಿ ಚೆಕ್ ಮಾಡ್ಬೇಕು ನೀವು. ಸೊ ಥರ್ಡ್ ಒನ್, ಒಂದೊಂದು ರಿಲೇಷನ್ ಅನ್ನ ಪ್ರೂವ್ ಮಾಡಿದ್ರೆ ನೀವು ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಿದ್ರೆ 1 ಮಾರ್ಕ್ ಇರುತ್ತೆ, ರಿಫ್ಲೆಕ್ಸಿವ್ ಅಂತ ಪ್ರೂವ್ ಮಾಡಿದ್ರೆ 1 ಮಾರ್ಕ್ ಇರುತ್ತೆ, ಟ್ರಾನ್ಸಿಟಿವ್ ಅಂತ ಪ್ರೂವ್ ಮಾಡಿದ್ರೆ 1 ಮಾರ್ಕ್ ಇರುತ್ತೆ. ಸೊ ಫಾರ್ ಟ್ರಾನ್ಸಿಟಿವಿಟಿ ಚೆಕ್ ಮಾಡಲಿಕ್ಕೆ ನೀವು 2 ಆರ್ಡರ್ಡ್ ಪೇರ್ ಅನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಓಕೆ, ಸೊ ಸಿಮೆಟ್ರಿಕ್ಗೆ 1 ಆರ್ಡರ್ಡ್ ಪೇರ್ ಎ ಬಿ ಅಂತ ಕನ್ಸಿಡರ್ ಮಾಡಿ, ಟ್ರಾನ್ಸಿಟಿವಿಟಿಗೆ ನೀವೇ 2 ಆರ್ಡರ್ಡ್ ಪೇರ್ ಅನ್ನ ಕನ್ಸಿಡರ್ ಮಾಡಿ. ಕನ್ಸಿಡರ್ ಎ ಕಾಮಾ ಬಿ ಬಿಲಾಂಗ್ಸ್ ಟು ಆರ್ and the ordered pair b comma c belongs to R, where a b c are in the set E ಅಂತ. ಸೊ ಹಾಗಾದ್ರೆ ಡೆಫಿನೇಷನ್ ಪ್ರಕಾರ ಏನಾಗುತ್ತೆ ನೋಡಿ ಮಕ್ಕಳೇ, a comma b belongs to R ಅಂದ್ರೆ ಇದರ ಅರ್ಥ mod of a minus b is a multiple of 4 and mod of b minus c, okay, are ಮಲ್ಟಿಪಲ್ಸ್ ಆಫ್ 4 ಅಂತ. ಈ ತರ ಬರಿಬೇಕು, ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ, ಎಲ್ಲ ಅಲ್ಲೇ ಇರುತ್ತೆ. ಸೊ ಹಾಗಾದ್ರೆ 2 ನಂಬರ್ ಏನಾದ್ರೂ ಮಲ್ಟಿಪಲ್ ಆಫ್ 4 ಆಗಿದ್ರೆ ಅವುಗಳ ಅಡಿಷನ್ ಸಹಿತ ಮಲ್ಟಿಪಲ್ ಆಫ್ 4 ಆಗಿರುತ್ತೆ. ಸೊ ಐ ಕ್ಯಾನ್ ರೈಟ್ ಇಟ್ ಆಸ್ ಎ ಮೈನಸ್ ಬಿ ಪ್ಲಸ್ ಮಾಡ್ ಆಫ್ ಇವುಗಳ ಅಡಿಷನ್ ಸಹಿತ is a multiple of 4. 2 ನಂಬರ್ ಮಲ್ಟಿಪಲ್ ಆಫ್ 4 ಆಗಿದ್ರೆ ಅವುಗಳ ಎಡಿಷನ್ ಸಹಿತ ಮಲ್ಟಿಪಲ್ ಆಫ್ 4 ಆಗಿರುತ್ತೆ. ಎಸ್. ಹಾಗಾದ್ರೆ ಇದನ್ನು ಹೀಗಲೂ ಬರಿಬಹುದು, ಕಂಬೈನ್ ಮಾಡಿ ಬರಿಬಹುದು. ಮಾಡ್ ಆಫ್ ಎ ಮೈನಸ್ ಬಿ ಪ್ಲಸ್ ಒಂದೇ ಮಾಡೆಲ್ ಇಡಿ ಈಸ್ ಮಲ್ಟಿಪಲ್ ಆಫ್ 4. ಸೊ ಹಾಗಂದಾಗ ಇಲ್ಲಿ ಪ್ಲಸ್ ಬಿ ಮೈನಸ್, ಸಾರಿ ಇದು ಬಿ ಮೈನಸ್, ಇಲ್ಲಿ ಬಿ ಮೈನಸ್ ಸಿ ಇದೆ. ಎಸ್, ಇಲ್ಲಿ ಮೈನಸ್ ಬಿ ಇದೆ. ಎಸ್, ಇವಾಗ ಇವೆರಡು ಕ್ಯಾನ್ಸಲ್ ಆಯಿತು. ಸೊ ಉಳಿಯುತ್ತೆ ಎಷ್ಟು, ಎ ಮೈನಸ್ ಸಿ. ಮಾಡ್ ಆಫ್ ಎ ಮೈನಸ್ ಸಿ is a multiple of 4. ಸೊ ಹಾಗಂದ್ರೆ ಇದರ ಅರ್ಥ ಏನು, ಡೆಫಿನೇಷನ್ ಪ್ರಕಾರ this implies a comma c belongs to R ಅಂತ, because mod of a minus c is a multiple of 4. ಸೊ ಇದರ ಅರ್ಥ we started with ab belongs to R, bc belongs to R, and we ended with this. So this implies
R is a transitive. R is a transitive relation. Thus, R ಏನಾಯ್ತು ಈಗ? It is symmetric, reflexive and transitive. Thus, ಕೊನೆಗೆ ಡಿಸಿಷನ್ ಬರೀರಿ. R is an equivalence relation. ಓಕೆ, ಕೊನೆಗೆ ಡಿಸಿಷನ್ ಬರಿಬೇಕಾಗುತ್ತೆ ಬಿಕಾಸ್ ದೇ ಆಸ್ಕ್ ಯು ಟು ಪ್ರೂವ್ ದಿಸ್. ಆಯ್ತಲ್ಲ ಮಕ್ಕಳೇ? ಇಲ್ಲಿ ಮಲ್ಟಿಪಲ್ ಆಫ್ 4 ಜಾಗದಲ್ಲಿ 5 ಕೊಡ್ಬೋದು, 3 ಕೊಡ್ಬೋದು, 2 ಕೊಡ್ಬೋದು, ಏನಾದ್ರು ಕೊಡ್ಬೋದು. ಎಸ್. ನೆಕ್ಸ್ಟ್ ನೋಡಿ, ಸಿಮಿಲರ್. Show that the relation R in the set A equal to 1, 2, 3, 4, 5 given by set of ordered pairs A, B ಹೇಗಿರಬೇಕು? A minus B is even ಅಂತ. ಸೇಮ್ ಅದೇ ತರ, even ಅಂದ್ರೆ ಮಲ್ಟಿಪಲ್ ಆಫ್ 2 ಅಂತ. ಗೊತ್ತಾಯ್ತಲ್ಲ ಮಕ್ಕಳೇ? ಸೇಮ್, ವೆರಿ ಸೇಮ್. ಅಲ್ಲಿ ಮಲ್ಟಿಪಲ್ ಆಫ್ 4 ಜಾಗದಲ್ಲಿ ನೀವು ಇವನ್ 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 ಅಂತ ಬರಿತಾ ಹೋಗಿ. ವಿಡಿಯೋ ಪಾಸ್ ಮಾಡಿ ನೀವೇ ಟ್ರೈ ಮಾಡಿ. ಸೊ ಈ 2026ಗೆ ಸಂಬಂಧಪಟ್ಟಂತೆ ನೀವು ಪ್ಲೇ ಲಿಸ್ಟಲ್ಲಿ ಹೋದರೆ ಒಂದು ಪ್ಲೇ ಲಿಸ್ಟ್ ಇದೆ, ಪಾಸಿಂಗ್ ಪ್ಯಾಕೇಜ್ 2026 ಅಂತ. ಅಲ್ಲಿ ನಿಮಗೆ ವಿಡಿಯೋಸ್ ಸಿಗುತ್ತೆ. ಎಸ್ ವಿದ್ಯಾರ್ಥಿಗಳೇ, ಮೊದಲಿಗೆ ಆ್ಯಸ್ ಯೂಶುವಲ್ ರಿಫ್ಲೆಕ್ಸಿವ್ಗೆ, ಅದರ ರಿಫ್ಲೆಕ್ಸಿವಿಟಿ ಚೆಕ್ ಮಾಡೋಕ್ಕೆ ರಿಫ್ಲೆಕ್ಸಿವ್ ಸೊ we know that ಬರಿಬೇಕು. ಆಗಲಿಲ್ಲ ಅಂದ್ರೆ ಬಿಡಿ, ಡೈರೆಕ್ಟ್ ಆಗಿ ಬರೀರಿ, ಅಷ್ಟು ಕಷ್ಟ ಅನಿಸಿದ್ರೆ. ಸೊ ಏನು ಬರಿಬೇಕಾಗಿರೋದಂದ್ರೆ mod of A minus A. ಓಕೆ, we know that. ಇಲ್ಲಿ ಬರಿಬೇಕಂದ್ರೆ ಫಾರ್ ಆಲ್ A belongs to, ಅವ್ರು ಯಾವ ಸೆಟ್ ಕೊಟ್ಟಿದ್ದಾರೆ ಬರೀರಿ. ಫಾರ್ ಆಲ್ A belongs to A, mod of A minus A ಏನಾಗುತ್ತೆ? 0 ಆಗುತ್ತೆ. ಯಾವುದೇ ತಗೊಳ್ಳಿ, 1 ತಗೊಂಡ್ರೆ 1 minus 1 0, 2 ತಗೊಂಡ್ರೆ 2 minus 2 0, 3 ತಗೊಂಡ್ರು 3 minus 3, ಈ ತರ. ಸೊ 0 ಅನ್ನೋದು we can treat it as a even because it is divisible by 2. It can be expressed as 2 into 0. So which is an even, which is an even number ಅಂತ ಟ್ರೀಟ್ ಮಾಡಬಹುದು 0. ಸೊ ಹಾಗಂದಾಗ ಇದರ ಅರ್ಥ ಎ ಕಾಮ ಎ ಅನ್ನೋದು ಸಹಿತ ಆರ್ಗೆ ಸೇರಿದೆ ಅಂತ, ಆರಲ್ಲಿ ಇದೆ ಅಂತ. ಸೊ ದಿಸ್ ಇಂಪ್ಲೈಸ್ ಆರ್ ಈಸ್ ರಿಫ್ಲೆಕ್ಸಿವ್. ಆರ್ ಈಸ್ ರಿಫ್ಲೆಕ್ಟಿವ್. ಇವೆಲ್ಲ 3 ಮಾರ್ಕ್ಸ್ಗೆ ಕೇಳ್ತಾರೆ ಮಕ್ಕಳೇ. ಎಸ್. ನೆಕ್ಸ್ಟ್ ನೋಡಿ, ಸಿಮೆಟ್ರಿ ಚೆಕ್ ಮಾಡಬೇಕು. ಸಿಮೆಟ್ರಿಕ್ ಆಗಿದೆಯೋ ಇಲ್ಲ ಅಂತ. ಅದಕ್ಕೆ ನೀವೇ ಒಂದು ಆರ್ಡರ್ಡ್ ಪೇರ್ ಅನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಸಿಮೆಟ್ರಿ ಚೆಕ್ ಮಾಡಬೇಕು, ನೀವೇ ಕನ್ಸಿಡರ್ ಮಾಡಬೇಕು. ಸೊ ಏನ್ ಕನ್ಸಿಡರ್ ಮಾಡ್ಬೇಕಂದ್ರೆ, ಒಂದು ಆರ್ಡರ್ಡ್ ಪೇರ್ ಎ ಕಾಮ ಬಿ ಇದೆ ಅಂತ ನೀವು ಬರ್ಕೊಳ್ಬೇಕಿಲ್ಲಿ. ಅಸ್ಯೂಮ್ ದಟ್ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಹಾಗಂತ ಬರೆದು ಆ ಡೆಫಿನೇಷನ್ ಏನಿದೆ, ಎ ಕಾಮ ಬಿ ನಲ್ಲಿ ಆರ್ ಇದ್ರೆ ಅವ್ರು ಹೇಳ್ತಾರೆ mod of a minus b is even. ಆ ಡೆಫಿನೇಷನ್ ಅಲ್ಲಿ ಬರೆದು ಬಿಡ್ಬೇಕಷ್ಟೇ. ಇದನ್ನ ರಿವರ್ಸ್ ಮಾಡಿ, a minus b is even ಆಗಿದ್ರೆ ಮಾಡ್ ಒಳಗಡೆ b minus a ರಿವರ್ಸ್ ಮಾಡಿದಾಗಲೂ ಏನಲ್ಲ, ಅದು ಪಾಸಿಟಿವ್ ಬರುತ್ತೆ. ಸೊ ಈಸ್ ಇವನ್ ಅಂತ. ಸೊ ಇದರ ಅರ್ಥ ಬಿ ಮೈನಸ್ ಎ ಈಸ್ ಇವನ್ ಅಂತಂದ್ರೆ ಮಾಡ್ಯುಲಸ್. ಇದರ ಅರ್ಥ ಡೆಫಿನೇಷನ್ ಪ್ರಕಾರ ಬಿ ಕಾಮ ಎ ಈಸ್ ಆಲ್ಸೋ ಇನ್ ಆರ್ ಅಂತ. ಎಸ್. ಸೊ ಇದರ ಅರ್ಥ ಏನು ವಿದ್ಯಾರ್ಥಿಗಳೇ? ನಾವೆಲ್ಲಿಂದ ಶುರು ಮಾಡಿದ್ವಿ, ವಿ ಸ್ಟಾರ್ಟೆಡ್ ವಿತ್ ದಿಸ್, ಇದರಿಂದ ಶುರು ಮಾಡಿದ್ವಿ. ಅದರ ಆರ್ಡರ್ ಪೇರ್ ರಿವರ್ಸ್ ಆದಾಗಲೂ ಸಹಿತ ಅದು ಆರ್ ಅಲ್ಲಿ ಇದೆ. ಸೊ ದಿಸ್ ಇಂಪ್ಲೈಸ್ ಆರ್ ಈಸ್ ಸಿಮೆಟ್ರಿಕ್. ಎಸ್. ನೆಕ್ಸ್ಟ್ ಲಾಸ್ಟ್ ಒನ್, ಟ್ರಾನ್ಸಿಟಿವಿಟಿ ಚೆಕ್ ಮಾಡಬೇಕು. ಟ್ರಾನ್ಸಿಟಿವಿಟಿ
ಎಸ್, ಇಲ್ಲಿ ನೀವು ಎರಡು ಆರ್ಡರ್ಡ್ ಪೇರ್ ಕನ್ಸಿಡರ್ ಮಾಡಬೇಕಾಗುತ್ತೆ ನೀವೇ. ಹೆಂಗಂದ್ರೆ ಕನ್ಸಿಡರ್ A comma B belongs to R and B comma C belongs to R where A, B, C are in the given set E ಅಂತ ಇಷ್ಟು ಬರೆದು ನೀವು ಡೆಫಿನೇಷನ್ ಅನ್ನು ಬರಿಬೇಕಾಗುತ್ತೆ. ಇದರ ಅರ್ಥ ಏನು? mod of A minus B, A comma B R ಅಲ್ಲಿ ಇದೆ ಅಂದ್ರೆ mod of A minus B is even, ಮತ್ತೆ B comma C R ಅಲ್ಲಿ ಇದೆ ಅಂದ್ರೆ mod of B minus C is also even ಅಂತ. So this implies mod of A minus B and mod of B minus C are even. So ಹಾಗಾದ್ರೆ ಎರಡು ಇವನ್ ನಂಬರ್ ಆಗಿದ್ರೆ ಅವುಗಳ ಅಡಿಷನ್ ಸಹಿತ ಇವನ್ ಆಗಿರುತ್ತೆ. So this implies mod of A minus B plus mod of B minus C is also even. Sum of two even numbers is also even number. ಇದನ್ನು ಹೀಗೆ ಬರಿ, ಒಂದೇ ಮಾಡೆಲ್ ಬರ್ಕೊಳ್ಬಹುದು. mod of A minus B plus mod of B minus C is also even. So this implies BB cancels, mod of A minus C is even. So ಹಾಗಾದ್ರೆ ಇದರ ಅರ್ಥ ಏನು ವಿದ್ಯಾರ್ಥಿಗಳೇ? This implies A comma C belongs to R. ಹಾಗಾದ್ರೆ this implies R is transitive. So hence ಏನಾಯ್ತು ಈಗ? R is reflexive, symmetric and transitive. Hence R is an equivalence relation. R is an equivalence ರಿಲೇಷನ್ ಅಂತ ಡಿಸಿಷನ್ ಬರೀ. ವಿದ್ಯಾರ್ಥಿಗಳೇ, ಈ ಎರಡು ಪ್ರಾಬ್ಲಮ್ ಅನ್ನು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಮತ್ತೆ 3 ವಿಡಿಯೋ ಸೇಮ್ ಇರುತ್ತೆ. ಓಕೆ, ಈ ತರ ಬಂಚ್ ಆಗಿ ನೀವು ಏನ್ ಮಾಡಿ ಸ್ಟಡಿ ಮಾಡಿದ್ರೆ ಡೆಫಿನೆಟ್ಲಿ ದಿಸ್ ವಿಲ್ ಹೆಲ್ಪ್ ಯು. ಸೊ ಮೇಲೆ ಐ ಬಟನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಪ್ಲೇ ಲಿಸ್ಟ್ ಓಪನ್ ಆಗುತ್ತೆ, ನೀವು ನೋಡ್ಬೋದು. ಟೇಕ್ ಕೇರ್ ಅಂಡ್ ಬೈ ಬೈ. ಕೀಪ್ ಲರ್ನಿಂಗ್.